इस तरफ जाओ। 40 है। नहीं 40 है तो एक काम कर दीजिए 30 ರೋಟಿ ಇನ್ ದಿಸ್ ಸೈಡ್. ಆಲ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಪೇಜ್ ಅಗೈನ್. ಐ ನೋ ಅದು ರಫ್ಲಿ ಒಂದು 1.5 ಇಯರ್ಸ್ ಆಗಿದೆ ನಾನು ಈ ಪೇಜಲ್ಲಿ ಎಂತ ಸಹ ಅಪ್ಲೋಡ್ ಮಾಡಲಿಲ್ಲ. ಸೊ ಇವತ್ತು ಬಂದು ಒಂದು ಬಸ್ ಜರ್ನಿ ಅಲ್ಲ, ಬಟ್ ಇಟ್ಸ್ ಅ ರೋಡ್ ಜರ್ನಿ ವಿತ್ ಫ್ಯಾಮಿಲಿ. ಸೊ ನಾವು ಹೋಗ್ತಾ ಇರೋದು ಕರ್ನಾಟಕ ಟು ಉತ್ತರ ಪ್ರದೇಶ್ ಟು ಕವರಿಂಗ್ ಆಲ್ ದ ಮೇಜರ್ ಪ್ಲೇಸಸ್ ಬಂದು ಅಯೋಧ್ಯ, ಪ್ರಯಾಗ್ರಾಜ್, ವಾರಣಾಸಿ ಆ್ಯಂಡ್ ಆಲ್. ಅದು ಮುಂದೆ ಲಾಕ್ಸಲ್ಲಿ ಹೇಳ್ತಾ ಹೋಗ್ತಾನೆ. ಸೊ ರೈಟ್ ನೋ ಐ ಆಮ್ ಎಟ್ ಸೋಲಾಪುರ್. ಸೊ ನಿನ್ನೆದು ಡೇ 0 ಹೇಗಾಯ್ತು ಅಂದರೆ ಐ ಟ್ರಾವೆಲ್ಡ್ ಆಲ್ ದ ವೇ ಫ್ರಮ್ ಬೆಂಗಳೂರು ಟು ಸೋಲಾಪುರ್ ಆ್ಯಂಡ್ ಮೈ ಪ್ಯಾರೆಂಟ್ಸ್ ದೇ ಟ್ರಾವೆಲ್ ಫ್ರಮ್ ಕೈಗಾ ಟೌನ್ಶಿಪ್ ವಿಚ್ ಇಸ್ ನಿಯರ್ ಟು ಕಾರವಾರ್, ಅಲ್ಲಿಂದ ಸೋಲಾಪುರಿಗೆ. ಪ್ಲ್ಯಾನ್ ಬಂದು ನಾವು ಸೋಲಾಪುರ್ ಟು ಜಬಲ್ಪುರ್ ಮಾಡಬೇಕಂತ ಇದ್ದೇವೆ. ವಿ ಹ್ಯಾಡ್ ಪ್ಲ್ಯಾನ್ ಟು ಸ್ಟಾರ್ಟ್ ಬೈ 7 AM ಬಟ್ ವೆನ್ ಇಟ್ಸ್ ಅ ಫ್ಯಾಮಿಲಿ ಟ್ರಿಪ್ ಯು ನೋ ವೆನ್ ಯು ಗಾಟ್ ಎ ಕಾರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಟೋಟಲ್ ಜರ್ನಿ ಬಂದು ಇವತ್ತು ಟಿಲ್ ಜಬಲ್ಪುರ್ ಇಟ್ ಈಸ್ ಲೈಕ್ ಅರೌಂಡ್ 14.5 hours ಆಫ್ ಜರ್ನಿ. ಸೊ ನೋಡಬೇಕು ಬೈ ವಾಟ್ ಟೈಮ್ ವಿಲ್ ಬಿ ರೀಚಿಂಗ್. ಇನ್ ಕೇಸ್ ಇಫ್ ವಿ ಕಾಂಟ್ ಎಕ್ಸ್ಟೆಂಡ್ ಮ್ಯಾಕ್ಸ್ ಟಿಲ್ ಜಬಲ್ಪುರ್, ನಾವು ಬಂದು ರಫ್ಲಿ ನಾಗ್ಪುರಲ್ಲಿ ಸ್ಟೇ ಮಾಡ್ಬೋದು. ಕರೆಂಟ್ಲಿ ಸೋಲಾಪುರದಲ್ಲಿ ಅರ್ಬನ್ ಹೋಮ್ ಸ್ಟೇಸ್ ಅಂತ ಒಂದು Airbnb ಸಿಕ್ಕಿತ್ತು. ಇಟ್ಸ್ ಅ ಪ್ರಿಟಿ ನೈಸ್. ಅರೌಂಡ್ 2500 rupees ಕಾಸ್ಟ್ ಆಯಿತು 1 ನೈಟಿಗೆ. ಸೊ ಕರೆಂಟ್ಲಿ ಲಗೇಜ್ ಲೋಡ್ ಆಗ್ತಾಯಿದೆ. ಸೊ ಅಲ್ಲಿ ನೋಡ್ಬೋದು ಬಿಸ್ಲೇರಿದ್ದು ರಫ್ಲಿ ಅರೌಂಡ್ ವಿ ಹ್ಯಾವ್ ಸಮ್ 100 ವಾಟರ್ ಬಾಟಲ್ಸ್ ಜಸ್ಟ್ ಟು ಬಿ ಆನ್ ಅ ಸೇಫರ್ ಸೈಡ್. ಯಾಕಂದರೆ ನೀರು ಚೇಂಜ್ ಆಗ್ತಾ ದೆನ್ ಹೆಲ್ತ್ ಕಂಡೀಷನ್, ಬಾಡಿ ಕಂಡೀಷನ್ ಆಲ್ಸೋ ಅಕಾರ್ಡಿಂಗ್ಲಿ ಅದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಸಿನ್ಸ್ ಇಟ್ಸ್ ಅ ವೆರಿ ಲಾಂಗ್ ಟ್ರಿಪ್ ವಿ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್. ಸೊ ಕಾರ್ ಬಗ್ಗೆ ಹೇಳಿದಾದರೆ ಬೇಸಿಕ್ ಮಾಡಿಫಿಕೇಷನ್ಸ್ ಆಗಿದೆ. ಆಲ್ರೆಡಿ ಬಿಫೋರ್ ಕಾರಿಗೆ ಹೆಲೋಜನ್ ಲೈಟ್ಸ್ ಬರ್ತಿತ್ತು. ಸೊ ದಟ್ ವಿ ಹ್ಯಾವ್ ಚೇಂಜ್ಡ್ ವಿತ್ ನಾವು LED ಲೈಟ್ಸ್. ಅದಿಲ್ಲಿ ನೋಡ್ಬೋದು ನೀವು ಅದನ್ನು. ಮತ್ತು ನೈಟಿಗೆ ತೋರಿಸ್ತೇನೆ. ಫಾರ್ ಅ ಸೇಫರ್ ರೀಸನ್ ಒಂದು ಕ್ಯಾಮರಾ ಸಹ ಇಲ್ಲಿ ಹಾಕಿದ್ದೇವೆ. ಸೊ ಕರೆಕ್ಟ್ ಈಗ 7:30 ಆಯಿತು ಹೊರಡುವಾಗ. ಆ್ಯಂಡ್ ರೀಚಿಂಗ್ ಟೈಮ್ ಟು ಜಬಲ್ಪುರ್ ರಫ್ಲಿ 10:15 ತೋರಿಸ್ತಾ ಇದೆ, ನೈಟ್ 10:15 PM. ಲೆಟ್ಸ್ ಸಿ ನಾವು ಎಕ್ಸಿಟಿಂಗ್ ಸೋಲಾಪುರ್. ಅ ವೆರಿ ಕ್ವೈಟ್ ಸಿಟಿ ನೋಡಬೇಕಂದ್ರೆ ಆ್ಯಂಡ್ ವೆರಿ ಲೆಫ್ಟ್ ಟ್ರಾಫಿಕ್ ಲೈಟ್ಸ್ ಆಸ್ ವೆಲ್. ಸೊ ಆನ್ ದ ವೇ ಹೋಗ್ತಾ ಸೋಲಾಪುರ್ ಬಸ್ ಸ್ಟ್ಯಾಂಡ್, ನಮ್ಮ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ ನೋಡ್ಬೋದು ಅಲ್ಲಿ. ದಿಸ್ ಇಸ್ ಅ AC ಎಲೆಕ್ಟ್ರಿಕ್. ಫೈನಲಿ ಆನ್ ನ್ಯಾಷನಲ್ ಹೈವೇ 52 ಅಪ್ರಾಕ್ಸ್ 8 ಕಿಲೋಮೀಟರ್ ಆಗಿದೆ. ಆ್ಯಂಡ್ ಇವತ್ತು ಬಕ್ರೀದ್ ಸಹ. ಸೊ ಐ ಥಿಂಕ್ ಪ್ರೊಬಬ್ಲಿ ವಿ ಮೈಟ್ ಗೆಟ್ ಎಂಟಿ ಹೈವೇಸ್. ಫಸ್ಟ್ ಟೋಲ್ ಪ್ಲಾಜಾ ಒಂದು 25 ಕಿಲೋಮೀಟರ್ಸ್ನಲ್ಲಿ. ಕಂಡೀಷನ್ ನೋಡಿ ಈ ಬಸ್ ಇದು. MSRTCದು ಲಾಲ್ಪರಿ. ಅಪ್ಡೇಟ್ ರಫ್ಲಿ ಈಗ ಸೋಲಾಪುರಿಂದ ಸ್ಟಾರ್ಟ್ ಮಾಡಿ 75 ಕಿಲೋಮೀಟರ್ಸ್ ಜರ್ನಿ ಆಗಿದೆ. ಸೊ ವಿ ಆರ್ ಇನ್ ದಿಸ್ ಸೋಲಾಪುರ್ ನಾಂದೇಡ್ ಯವತ್ಮಾಲ್ ನಾಗ್ಪುರ್ ರೂಟ್. ಸೊ ಆ್ಯಕ್ಚುಲಿ ಸೋಲಾಪುರಿಂದ ನಾಗ್ಪುರ್ ಹೋಗಬೇಕಂದ್ರೆ 2 ರೂಟ್ಸ್ ಉಂಟು. ದಿಸ್ ಒನ್ ಯವತ್ಮಾಲ್ ನಾಂದೇಡ್ ಆಗಿ, ಆರ್ ಎಲ್ಸ್ ವಿ ಕ್ಯಾನ್ ಗೋ ಆ್ಯಟ್ ದಟ್ ಛತ್ರಪತಿ ಸಂಭಾಜಿ ಎಕ್ಸ್ಪ್ರೆಸ್ ವೇಯಿಂದ ಕೂಡ. ಸೊ ಜರ್ನಿ ಹವರ್ಸ್ ಬಂದು ಆಲ್ಮೋಸ್ಟ್ ಸೇಮ್ ಬಿಕಾಸ್ ಬಟ್ ದಟ್ ರೂಟ್ ಕಾಟ್ ಸಮ್ವೇರ್ ಅರೌಂಡ್ 100 ಕಿಲೋಮೀಟರ್ಸ್ ಮೋರ್ ನಮ್ಮ ಎಕ್ಸ್ಪ್ರೆಸ್ ವೇ ಅಲ್ಲಿ. ಸೊ ಫ್ರಮ್ ಸೋಲಾಪುರ್ ಟು ನಾಗ್ಪುರ್ ಈ ರೂಟಿಂದ ಅಪ್ರಾಕ್ಸ್ ಇಟ್ ಈಸ್ 850 ಕಿಲೋಮೀಟರ್ಸ್. ಅದೇ ನಾವು ಎಕ್ಸ್ಪ್ರೆಸ್ ವೇ ತೊಗೊಂಡು ಹೋದರೆ ಇಟ್ ಈಸ್ 950 ಕಿಲೋಮೀಟರ್ಸ್. ಬಟ್ ಟೈಮಿಂಗ್ ಈಸ್ ಸೇಮ್. ಬಟ್ ದೇರ್ ವಿ ಎಂಡ್ ಅಪ್ ಪೇಯಿಂಗ್ ಲೈಕ್ ಸಮ್ವೇರ್ ಅರೌಂಡ್ 650 to 700 rupees ಟೋಲ್ ಚಾರ್ಜಸ್ ಆ್ಯಸ್ ವೆಲ್, ಬಿಕಾಸ್ ಅದು ಬಂದು ಒಂದು ಪ್ರೈವೇಟ್ ಎಕ್ಸ್ಪ್ರೆಸ್ ವೇ ಅಂತ. ಸೊ ಈಗ ಸಮಯ ಬಂದು 8:30. ವಿ ಆರ್ ಸ್ಟಾಪ್ಡ್ ಎಟ್ ಸಮ್ವೇರ್ ರಾಧಾಕೃಷ್ಣ ಹೋಟೆಲ್ ಅಂತ. ಸೊ ಈಗ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ದೇವೆ, ಅಥೆಂಟಿಕ್ ಮಹಾರಾಷ್ಟ್ರ ಬ್ರೇಕ್ಫಾಸ್ಟ್. ಇದು ಬಂದು ಮಿಸಲ್ ಪಾವ್, ಇದು ಬಂದು ಸಾಬುದಾನ ಕಿಚಡಿ ವಿತ್ ಕರ್ಡ್. ಸೊ ನಾನು ಆ್ಯಕ್ಚುಲಿ ರೋಡ್ ಮಧ್ಯದಲ್ಲಿದ್ದೇನೆ. ಎಂತಕ್ಕಂದರೆ ಇಲ್ಲಿ ಒಂದು ವಾಯುವ್ಯ ಕರ್ನಾಟಕ ಸಾರಿಗೆ ನಿಂತಿದ್ದುಂಟು. ರೂಟ್ ಬಂದು ಪರ್ಳಿ, ವಿಜಯಪುರ್, ಚಿಕ್ಕೋಡಿ. ಪರ್ಳಿ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಇಟ್ಸ್ ಆಲ್ಮೋಸ್ಟ್ 9-10 ಈಗ. ಬ್ರೇಕ್ಫಾಸ್ಟ್ ಆಯಿತು.
ವಿಲ್ ಬಿ ಕಂಟಿನ್ಯೂಂಗ್ ಆ ಜರ್ನಿ. ಸ್ವಲ್ಪ ತಡ ಆಗಿದೆ. ಹೋಪ್ ವಿ ಮೇಕ್ ಇಟ್ ಟಿಲ್ ಜಬಲ್ಪುರ್ ಟುಡೇ. ಇನ್ನೂ ತನಗೆ ಗೊತ್ತಿಲ್ಲ ಲೈಕ್ ವೆದರ್ ವಿ ವಿಲ್ ಬಿ ಟೇಕಿಂಗ್ ಅ ಸ್ಟಾಪ್ ಎಟ್ ನಾಗ್ಪುರ್ ಆರ್ ಜಬಲ್ಪುರ್, ನೋಡಬೇಕು. ಸೊ ಆಲ್ಮೋಸ್ಟ್ 9 ಆಗ್ತಾಯಿದೆ, ಯಾಕಂದರೆ ಬಿಸಿಲು ಜಾಸ್ತಿ ಆಗ್ತಾ ಉಂಟು. ಎಟ್ ದ ಮೂಮೆಂಟ್ 30 to 33 ಡಿಗ್ರಿ ಸೆಲ್ಸಿಯಸ್ ಇದೆ, ತೊಂದರೆ ಇಲ್ಲ. ಬಟ್ ಹೋಗ್ತಾ ಹೋಗ್ತಾ ಮಧ್ಯಾಹ್ನಕ್ಕೆ ಇಟ್ ಮೈಟ್ ಈವನ್ ರೀಚ್ ಅಪ್ ಟು 40, ಯು ನೆವರ್ ನೋ. ಸೊ ಸಮಯ ಬಂದು ಕರೆಕ್ಟ್ 9:40 ಆ್ಯಂಡ್ ವಿ ಹ್ಯಾವ್ ರೀಚ್ಡ್ ಲಾತೂರ್. ನೋಡ್ಬೋದು ಮಾರ್ನಿಂಗ್ ರಶ್ ಅವರ್ಸ್. ಮಹಾರಾಷ್ಟ್ರ ಟೋಲ್ ಕಂಡೀಷನ್ ನೋಡಿ, ಇಲ್ಲಿ ಸ್ಕ್ಯಾನ್ ಆಗಲಿಲ್ಲ ಅಂತ ಬೇರೆ ಲೇನಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅದೇ ನಮ್ಮ ಕರ್ನಾಟಕದಲ್ಲಾದರೆ ಅವ್ರ ಹತ್ರ ಒಂದು ಮಿಷಿನ್ ಆದರೂ ಇರ್ತಿತ್ತು, ದೇ ವುಡ್ ಹ್ಯಾವ್ ಕಮ್ ಆ್ಯಂಡ್ ದೇ ವುಡ್ ಹ್ಯಾವ್ ಸ್ಕ್ಯಾನ್ಡ್ ಇಟ್. ಇನ್ನೊಂದು ಲೇನಿಗೆ ಬಂದದಾಯಿತು. ಮಾರ್ನಿಂಗ್ ಅರೌಂಡ್ 10 o'clock ಆಗಿದೆ. ಇವಾಗ ಟೆಂಪ್ರೇಚರ್ ನೋಡ್ಬೋದು, ಇಟ್ಸ್ ಆಲ್ರೆಡಿ ರೀಚ್ 35. ದಿಸ್ ಈಸ್ ದ ರೋಡ್ ಕಂಡೀಷನ್, empty roads. ಅಪ್ರಾಕ್ಸ್ 300 ಕಿಲೋಮೀಟರ್ ಆಗಿದೆ ಆ್ಯಂಡ್ ಟೈಮ್ ಈಸ್ ಸಮ್ವೇರ್ ಮಧ್ಯಾಹ್ನ 12 ಗಂಟೆ. ದ ಟೆಂಪ್ರೇಚರ್ ಔಟ್ಸೈಡ್ ಈಸ್ 40 ಡಿಗ್ರಿ ಸೆಲ್ಸಿಯಸ್. ನೋಡ್ಬೋದು ಬಿಸಿಲು ಆ್ಯಂಡ್ ದಟ್ ಅ ಸಿಮೆಂಟ್ ಪ್ಯಾಚ್. ಸೊ ವಿ ಹ್ಯಾವ್ ಸ್ಟಾಪ್ಡ್ ಎಟ್ ಅ ಲೋಕಲ್ ಒಂದು ಏರ್ ಗ್ಯಾರೇಜ್ ಹತ್ರ. ಎಂತಕ್ಕಂದರೆ ನಾವು ಈಗ ಸೋಲಾಪುರಿಂದ ನಾಂದೇಡ್ ಬರುವಾಗ ವಿ ಸಾ ಅಟ್ಲೀಸ್ಟ್ 3 ವೆಹಿಕಲ್ಸ್ ಯಾರ್ದು ಟೈರ್ ಬರ್ಸ್ಟ್ ಆಗಿದೆ. ದಟ್ ಈಸ್ ಅ ವೆರಿ ರಿಸ್ಕಿ ಥಿಂಗ್ ಈ ಬಿಸಿಲಲ್ಲಿ ಮತ್ತು ಈ ಸಿಮೆಂಟ್ ಪ್ಯಾಚಲ್ಲಿ ವೆನ್ ಯು ಆರ್ ಡ್ರೈವಿಂಗ್ ಎಟ್ ವೆರಿ ಹೈ ಸ್ಪೀಡ್. ವಿ ಸ್ಟಾಪ್ಡ್ ಎಟ್ ಮಲ್ಟಿಪಲ್ ಪೆಟ್ರೋಲ್ ಬಂಕ್ಸ್, ಬಟ್ ಎಲ್ಲೂ ಪೆಟ್ರೋಲ್ ಬಂಕಲ್ಲಿ ಒಂದು ಏರ್ ರಿಫಿಲ್ ಮಾಡಲಿಕ್ಕೆ ಅವ್ರ ಹತ್ರ ಅದು ಮಷಿನ್ ಏನಿರುತ್ತೆ ಅದು ಆನ್ ಇರಲಿಲ್ಲ. ಸೊ ಈಗ ನಾವು ಇಲ್ಲಿ ಬಂದು ಜಸ್ಟ್ ಏರ್ ಚೆಕ್ ಮಾಡ್ತಾ ಇದ್ದೆ. ಪ್ರಾಬ್ಲಮ್ ಇಸ್ ಲೈಕ್ ವಿ ಹ್ಯಾವ್ ಅ ನೈಟ್ರೋಜನ್ ಏರ್ ಆ್ಯಂಡ್ ನೋ ಏರ್ ಇನ್ ಎಂಟೈರ್ ಮಹಾರಾಷ್ಟ್ರ ಅವ್ರ ಹತ್ರ ನೈಟ್ರೋಜನ್ ಸಪ್ಲೈ ಇಲ್ಲವೇ ಇಲ್ಲ ಅಂತೆ. ಬರೀ ನಾರ್ಮಲ್ ಏರ್ ಸಿಗುತ್ತೆ. ಬರೀ ಸದ್ಯಕ್ಕೆ ಪ್ರೆಷರ್ ಮಾತ್ರ ಚೆಕ್ ಮಾಡ್ತಾ ಇದ್ದೇವೆ. 40 है तो एक काम कर दीजिए, 35 कर दीजिए. ಓ ऐसे कम कर सकते ना? ಹಾಂ, ಈಗ ನೋಡಿ ನಮ್ಮದೇ ಗಾಡಿದು 40 ಇಷ್ಟು ಪ್ರೆಷರ್ ಹೋಗಿದೆ PSI. ಸೊ ಈಗ 35ಕ್ಕೆ ಮಾಡ್ತಾ ಇದ್ದೇವೆ. ಸೊ ದಿಸ್ ಈಸ್ ಒನ್ ಮೇಜರ್ ಥಿಂಗ್ ವೇರ್ ಆಲ್ ದ ಡ್ರೈವರ್ ಶುಡ್ ಟೇಕ್ ಕೇರ್ ಆಫ್. ಬೆಸ್ಟ್ ಟೇಬಲ್ ಫುಡ್, ಅನ್ನ ಮತ್ತು ಬೇಳೆ ಇಲ್ಲಿ ಸಹ ಸಿಗ್ತಾ ಉಂಟು. ಹಪ್ಪಳ ಒಂದು ಮಿಸ್ಸಿಂಗ್, ಅದು ಹೇಳಿದ್ದೇನೆ, ಹಪ್ಪಳ ಒಂದು ಬರುತ್ತೆ ಈಗ. ಆದರೂ ಈ ಸೆಕೆಗಾಲಕ್ಕೆ ಎಷ್ಟು ಬಿಸಿ ಬಿಸಿ ಊಟ ತಿನ್ನಲಿಕ್ಕೂ ಮನಸ್ಸು ಬರಲ್ಲ. ಬಟ್ ವೆನ್ ಯು ಡ್ರೈವ್ ದಿಸ್ ಲಾಂಗ್ ಏನಾದರೂ ಫುಡ್ ತಿನ್ನಲೇಬೇಕಾಗತ್ತೆ, ಆರ್ ಎಲ್ಸ್ ಇಟ್ ಡ್ರೈನ್ಸ್ ಯುವರ್ ಬಾಡಿ. ಸೊ ಸಮಯ ಬಂದು 3:19. ಟೆಂಪ್ರೇಚರ್ ನೀವು ನೋಡ್ಬೋದು ಇಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ಅಂತ. ವಿ ಆರ್ ಅಗೈನ್ ಬ್ಯಾಕ್ ಆನ್ ರೋಡ್. ಸೊ ಇಲ್ಲಿಂದ ಜಬಲ್ಪುರ್ ಈಸ್ ಸಮ್ವೇರ್ ಅರೌಂಡ್ 420 kilometers ಆ್ಯಂಡ್ ರೀಚಿಂಗ್ ಟೈಮ್ ಇಟ್ ಈಸ್ ಶೋಯಿಂಗ್ ಸಮ್ವೇರ್ ನಿಯರ್ 10:20. ಸೊ ನಾಗ್ಪುರ್ ಈಸ್ ರಫ್ಲಿ ಇನ್ನೊಂದು 75 kilometers ಫ್ರಮ್ ದಿಸ್ ಪ್ಲೇಸ್. ಮತ್ತು ಸಡನ್ ವೆದರಲ್ಲಿ ಒಂದು ಚೇಂಜ್ ನೋಡ್ಬೋದು ನೀವು. ಇಷ್ಟು ತನಕ 45 ಡಿಗ್ರಿ ಸೆಲ್ಸಿಯಸ್ ಇತ್ತು, ನಾವು ಟೆಂಪ್ರೇಚರ್ ಹಸ್ ಡ್ರಾಪ್ಡ್ ಸಮ್ವೇರ್ ನಿಯರ್ 35. ಮೋಸ್ಟ್ಲಿ ವಿ ಮೈಟ್ ಗೆಟ್ ರೈನ್ ಫಾರ್ ದ. ಸೊ ಗೈಸ್ ವೆದರ್ ನೋಡ್ಬೋದು ಈಗ. ವಾಟ್ ಅ ಚೇಂಜ್ ಇನ್ ವೆದರ್ ಆ್ಯಂಡ್ ಚೇಂಜ್ ಇನ್ ಟೆಂಪ್ರೇಚರ್ ಸಹ. 28 ಡಿಗ್ರಿ ಆಗಿದೆ, ಒಂದು ಒಳ್ಳೆ ಮಳೆ ಬಿತ್ತು. ಈಗ ವಿ ಆರ್ ರೀಚಿಂಗ್ ನಾಗ್ಪುರ್. ಸೊ ಗೈಸ್ ಎಕ್ಸಾಕ್ಟ್ 5 PM ವಿ ಆರ್ ಇಟ್ ದ ಔಟರ್ ರಿಂಗ್ ರೋಡ್ ಪ್ರೊಬೆಬ್ಲಿ, ಐ ಆಮ್ ನಾಟ್ ಶೋರ್. ಆಗ ಸ್ಟ್ರೈಟ್ ಹೋದರೆ ನಾಗ್ಪುರ್ ಸಿಟಿ. ನಾವು ಇಲ್ಲಿಂದ ಈಗ ಒಂದು ಯೂ ಟರ್ನ್ ತಗೊಂಡು ವಿಲ್ ಬಿ ಹೆಡಿಂಗ್ ಟು ಜಬಲ್ಪುರ್. ಸೊ ರೀಚಿಂಗ್ ಟೈಮ್ ಇಸ್ 10:15 ಈಗ ಜಬಲ್ಪುರ್ ತೋರಿಸ್ತಾ ಉಂಟು. ಸೊ ಈಗ ಮುಂದೆ ಎಲ್ಲಾದರೂ ಒಂದು ಕಾಫಿ ಬ್ರೇಕ್ ತಗೊಳ್ಳೋ. ಆ್ಯಂಡ್ ಸನ್ ಈಸ್ ಆಲ್ಸೋ ಅಬೌಟ್ ಟು ಸೆಟ್. ಸಮಯ 5:50. ಸೊ ಜಿಯೋ ಪೆಟ್ರೋಲ್ ಪಂಪ್ ಹತ್ರ ಇದ್ದೇವೆ, ರೀಫಿಲ್ ಮಾಡ್ತಾ. ಸೊ ಮಹಾರಾಷ್ಟ್ರದಲ್ಲಿ ಫ್ಯೂಲ್ ಪ್ರೈಸ್ ಬಂದು 113 ರೂಪಾಯಿ. ಅಲ್ಲಿ ಒಳ್ಳೆ ಸನ್ಸೆಟ್ ಕಾಣ್ತಾ ಉಂಟು. ಮತ್ತು ಮುಂದೆ ಹೋಗ್ತಾ ನೋಡುವ. ಸೊ ಅಲ್ಲಿ ನೀವು ಜಿಯೋ ಪೆಟ್ರೋಲ್ ಪಂಪ್ ನೋಡ್ಬೋದು. ಅಲ್ಲಿಂದ ಬಂದು ಈಗ ಇಲ್ಲಿ ಒಂದು ಟೀ ಬ್ರೇಕಿಗೆ ನಿಲ್ಲಿಸಿದ್ದೇವೆ. ಈ ಬಿಸಿಲಿಗೆ ಒಂದು ಬಿಸಿ ಬಿಸಿ ಚಹಾ ಕುಡಿತಾ ಈ ಹೈವೇ ಎಂಜಾಯ್ ಮಾಡ್ತಾ ಒಳ್ಳೆ ಕಾಲೆಲ್ಲ ಚಾಚ್ಕೊಂಡು ಒಳ್ಳೆ ಕೂತಿದ್ದೇನೆ. ಇನ್ನೂ ತನಕ ಈಗ ಜಬಲ್ಪುರ್ನಲ್ಲಿ ರೂಮ್ ಬುಕ್ ಮಾಡಲಿಲ್ಲ.
ಸೊ ಎಂತಕ್ಕಂದರೆ ನಮ್ಮದು ಪ್ಲ್ಯಾನ್ ಫಸ್ಟ್ ಫಿಕ್ಸ್ ಇರಲಿಲ್ಲ, ಲೈಕ್ ನಾಗ್ಪುರ್ ಅಥವಾ ಜಬಲ್ಪುರ್ ಅಂತ. ಸೊ ಈಗ ಆನ್ ದ ವೇ ಹೋಗುವಾಗ ಯಾವುದಾದ್ರೂ ಒಂದು Airbnb ಅಥವಾ ಒಳ್ಳೆ ಹೋಟೆಲ್ ಈಗ ಬುಕ್ ಮಾಡಬೇಕು. ವಾ, ಯಾವುದೋ 9600S. ಒಳ್ಳೆ ಒಂದು ಹಾಫ್ ಆನ್ ಅವರ್ ಬ್ರೇಕ್ ಆಯಿತು. ನೀವು ನೋಡ್ಬೋದು ಸನ್ ಈಸ್ ಆಲ್ಸೋ ಸೆಟ್ ನಾವು. ಸೊ ಈಗ ಇಲ್ಲಿಂದ ಮೋಸ್ಟ್ಲಿ ನಾನ್ ಸ್ಟಾಪ್ ಹೋಗ್ತೇವೆ ನಾವು, ಬಿಕಾಸ್ ವಿಲ್ ಜಸ್ಟ್ ಸ್ಟಾಪ್ ಫಾರ್ ಡಿನ್ನರ್ ಬ್ರೇಕ್. ಅದು ಬಿಟ್ಟು ಬೇರೆ ಎಲ್ಲೂ ಸಹ ಸ್ಟಾಪ್ ಇರಲ್ಲ. ಸೊ ಯು ಕ್ಯಾನ್ ಸಿ ಆಲ್ ಸಮ್ ಪ್ರೈವೇಟ್ ಬಸ್ಸಸ್ ಯಾವುದ್ಯಾವುದೆಲ್ಲ. ಅವಾಗಿಂದ ತುಂಬ ಈ ಥರದ ಪ್ರೈವೇಟ್ ಬಸ್ಸಸ್ ಎಲ್ಲ ಹೋಗ್ತಾ ಉಂಟು ಟುವರ್ಡ್ಸ್ ಜಬಲ್ಪುರ್. ರೂಟ್ ಆ್ಯಂಡ್ ಆಲ್ ಗೊತ್ತಿಲ್ಲ ಎಲ್ಲಿ ಅಂತ ಮುಂದೆ ಜರ್ನಿ ಕಂಟಿನ್ಯೂ ಮಾಡುವ. ಸೊ ಗೈಸ್ ಟೈಮ್ ಬಂದು 10:09. ಮತ್ತು ನೋಡ್ಬೋದು 28 ಕಿಲೋಮೀಟರ್ಸ್ ಟು ಅವರ್ ಸ್ಟೇ Airbnb ಜಬಲ್ಪುರ್ನಲ್ಲಿ. ಒಂದು ಬೇಸಿಕ್ ಒಂದು 2 ಮೀಲ್ಸ್ ಹೇಳಿದ್ದೇವೆ, ಒಂದರಪ್ಪ ಒಂದು ಊಟ ಮಾಡಿ ಹಾಗೆ ನಮ್ಮ ಸ್ಟೇ ಹತ್ರ ಹೋಗ್ತೇವೆ. ಮತ್ತು ಒಳ್ಳೆ ನಾರ್ತ್ ಸೈಡ್ ಮೀಲ್ಸು, ರೋಟಿ, ಬಟ್ರ್ ಹಾಕಿ, ರಸಗುಲ್ಲ ಕೊಟ್ಟಿದ್ದಾರೆ, ಒಂದು ಸ್ವೀಟು, ಬಾಸ್ಮತಿ ರೈಸು, ದಾಲ್ ಮತ್ತು ಇನ್ಯಾವುದು ಪನ್ನೀರ್ ವಿತ್ ಗ್ರೇವಿ. ಇನ್ನೊಂದು 28 ಕಿಲೋಮೀಟರ್ಸ್ ಆಫ್ ಡೇ 1 ಕವರಿಂಗ್ ರಫ್ಲಿ ಅರೌಂಡ್ 850 ಕಿಲೋಮೀಟರ್ಸ್ ಆಯಿತು. ಈಗ ಟೈಮ್ ಬಂದು 10:30 ಆಗಿದೆ. ಮ್ಯಾಕ್ಸ್ ಬೈ 11 o'clock ವಿ ವಿಲ್ ಬಿ ರೀಚಿಂಗ್ ಅವರ್ Airbnb. ಸೊ ಎಸ್ ಫೈನಲಿ 11 o'clock ಬಂದು ಕಾರಲ್ಲಿ ಪಾರ್ಕ್ ಮಾಡಿದ್ದೇವೆ ಜಬಲ್ಪುರಿನಲ್ಲಿ ಒಂದು Airbnb. ಇಟ್ ಈಸ್ ಕ್ವೈಟ್ ಗುಡ್. ಇಲ್ಲಿ 2 ಜನರಿಗೆ ಆಕ್ಯುಪೆನ್ಸಿ ಉಂಟು. ಹಾಗೆ ಇದು ಬಂದ ನಂತರ ಅವರಿಗೆ ಒಂದು ಸಪ್ರೇಟ್ ಬಾತ್ರೂಮ್. ಹಾಗೆ ದಿಸ್ ಈಸ್ ಅ ಬಿಗ್ ಬೆಡ್ರೂಮ್. ಇಲ್ಲಿ ಒಂದು AC ಉಂಟು. ಮತ್ತು ಇದರಲ್ಲಿ ಒಂದು ನೀವು ಬಾತ್ರೂಮ್ ನೋಡಿದರೆ 1 BHK ಮನೆ ಥರ ಉಂಟು. ಇದು ನೋಡಿ ಎಷ್ಟು ದೊಡ್ಡ ಬಾತ್ರೂಮ್ ಅಪ್ಪ. ಸೊ ಗೈಸ್ ಫೈನಲಿ ಮೇಡ್ ಇಟ್ ಟು ಜಬಲ್ಪುರ್. 850 ಕಿಲೋಮೀಟರ್ಸ್, ರಫ್ಲಿ ಅರೌಂಡ್ 14-15 ಅವರ್ಸ್ ಆಗಿದೆ. ಬಿಕಾಸ್ ಎಕ್ಸ್ಪೆಕ್ಟೆಡ್ ವಾಸ್ ಅಬೌಟ್ ಟು ರೀಚ್ ಬೈ 10:15. ಬಟ್ ಮಧ್ಯದಲ್ಲಿ ಮಳೆ ಬಂದು ಸ್ಲೋ ಎಲ್ಲ ಆಗಿ ಊಟ ಎಲ್ಲ ಮಾಡಿ ಬರುವಾಗ ಅರೌಂಡ್ 11 o'clock ಆಯಿತು. ಆ್ಯಂಡ್ ಸ್ಟೇ ಕನೆಕ್ಟೆಡ್ ಫಾರ್ ಡೇ 2. ನಾಳೆ ಇಲ್ಲಿಂದ ನಾವು ಫಸ್ಟ್ ವಾರಣಾಸಿ ಹೋಗ್ತಾ ಇದ್ದೇವೆ. ಆ ರೂಟ್ ಜರ್ನಿ, ಅಲ್ಲಿ ವಾರಣಾಸಿನಲ್ಲಿ ಏನೆಲ್ಲ ಮಾಡ್ತೇವೆ, ಐ ಶಲ್ ಪೋಸ್ಟ್ ಇಟ್ ಇನ್ ಅಪ್ಕಮಿಂಗ್ ವೀಡಿಯೋಸ್. ಅಂಟಿಲ್ ದೆನ್, ಚಿಯರ್ಸ್.